ಸಂವಿಧಾನ ಬೇರೆ. ನಮ್ಮ ಸಂವಿಧಾನದ ಕಾನೂನು ಅಲ್ಲಿ ಅನ್ವಯ ಆಗುವುದಿಲ್ಲ. SC ST ರಿಸರ್ವೇಶನ್ ಅಲ್ಲಿ ಇಲ್ಲ. ಯಾರು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಅಲ್ಲೇ ವಾಸಿಸಿ ಅಲ್ಲೇ ಜನಜೀವನ ಮಾಡಿಕೊಂಡು ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಾ ಇದ್ರು, ಅವರಿಗೆ ವೋಟಿಂಗ್ ರೈಟ್ ಇಲ್ಲ. ಏನು ಸತ್ಯ ಹೇಳ್ತಾ ಇದ್ದೀನಲ್ವಾ? ಆರ್ಟಿಕಲ್ 370 ಕಿತ್ತೆಸಿಬೇಕಾದ್ರೆ ಮೋದಿ ಸರ್ಕಾರ ಬರಬೇಕಾಯ್ತು. ಆರ್ಟಿಕಲ್ 35A ಕಿತ್ತೆಸಿಬೇಕಾದ್ರೆ ಮೋದಿ ಸರ್ಕಾರ ಬರಬೇಕಾಯ್ತು. ಅಲ್ಲಿ ನೆಲೆಸಿದಂತ ಭಾರತ ದೇಶದ ಬಂಧುಗಳಿಗೆ ವೋಟಿಂಗ್ ರೈಟ್ ಕೊಡಬೇಕಾದ್ರೆ ಮೋದಿ ಸರ್ಕಾರ ಬರಬೇಕಾಯ್ತು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ? ಅವರ ತ್ಯಾಗ ಬಲಿದಾನದ ಹಿಂದೆ ಭಾರತದ ಭವಿಷ್ಯದ ಬಗ್ಗೆ ಭವ್ಯವಾದ ಕಲ್ಪನೆ ಇದೆ. ಇದು ಸಂಘಟನಾತ್ಮಕವಾಗಿ ನಮ್ಗೆ ಗೊತ್ತಿರಬೇಕಾದ ಸಂಗತಿ. ಅದಕ್ಕೆ ಕೇಳಿದೆ, ಜನಸಂಘ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು? ಯಾವಾಗ ಹೇಳಿದ್ದು ನಾನು? ಅಕ್ಟೋಬರ್ 21, 1951. ಜನಸಂಘ ಯಾಕೆ ಡಿಸಾಲ್ವ್ ಆಯಿತು ಯಾರಿಗೆ ಗೊತ್ತಿದೆ? ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಯಾಕೆ ಬದಲಾಯಿತು? ಇವತ್ತು ನಾವು ಬಿಜೆಪಿ ಅಂತ ಹೇಳ್ತೀವಿ. ಯಾಕೆ ಬದಲಾಯಿತು? ಗೊತ್ತಿರಬೇಕು ಬೇಡ? ಯಾಕೆ ಬದಲಾಯಿತು? ಒಂದು ಪಕ್ಷ ಕಟ್ಟಿದೀವಪ್ಪ, ಸುಂದರ ಹೆಸರಿಟ್ಕೊಂಡು ತ್ಯಾಗ ಸಮರ್ಪಣೆಯ ಮನೋಭಾವದಿಂದ ಆ ಪಾರ್ಟಿಯನ್ನು ಯಾಕೆ ವಿಸರ್ಜನೆಗೊಳಿಸಿದ್ರು ನಾವು? ಮತ್ತೆ ಯಾಕೆ ಬಿಜೆಪಿ ಶುರು ಮಾಡಿದ್ರು? ಗೊತ್ತಿರಬೇಕು ಬೇಡ? ಬಿಜೆಪಿ ಯಾವಾಗ ಪ್ರಾರಂಭ ಆಯ್ತು ಸರ್? ಯಾವಾಗ ಪ್ರಾರಂಭ ಆಯಿತು? ಡೇಟ್ ಹೇಳಿ ನೋಡುವ ಸ್ವಲ್ಪ. ಎಲ್ಲಿ ಶುರುವಾದದ್ದು? ಯಾವ ಹೇಳ್ಕೊಡ್ತಿದ್ದಾರೆ? ಸ್ಕೂಲಲ್ಲಿ ಕಾಪಿ ಮಾಡಿದ್ದು ಅಭ್ಯಾಸ. ಸ್ಕೂಲಲ್ಲಿ ಕಾಪಿ ಮಾಡ್ತಿದ್ರಲ್ಲ ಮುಂಬೈನಲ್ಲಿ. ವಾಜಪೇಯಿ ಅವರು ಏನು ಹೇಳಿದ್ರು ಅವತ್ತು ಮೊದಲನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ವಾಜಪೇಯಿ ಅವರು ಜುಹು ಬೀಚ್ನಲ್ಲಿ ನಡೆದ ಸಮಾವೇಶದಲ್ಲಿ 6 ಏಪ್ರಿಲ್ 1980ಕ್ಕೆ ಒಂದು ಘೋಷಣೆ ಮಾಡಿದ್ರು. ಏನು ಘೋಷಣೆ ಮಾಡಿದ್ರು ಗೊತ್ತಾ? ನೋಡಿ ಅಷ್ಟೇ ಇನ್ನೊಂದಿದೆ. ನೋಡಿ, ಗುಡ್, ವೆರಿ ಗುಡ್. अंधेरा छटेगा, सूरज निकलेगा और कमल खिलेगा. ಇವತ್ತು ನಾವೆಲ್ಲ ಆ ರೀತಿಯ ಒಂದು ಪಕ್ಷದ ಹೆಮ್ಮೆಯ ಕಾರ್ಯಕರ್ತರಾಗಿದ್ದೇವೆ. ನಾನು ಸಾಗಿ ಬಂದ ಸಾಲಿಯ ಬಗ್ಗೆ ಪೂರ ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ಬೂತ್ ಅಧ್ಯಕ್ಷರಾಗಿ ನಮಗೆ ಹೆಮ್ಮೆ ಇರಬೇಕು. ನಾವು ಇಂಥ ಪಕ್ಷದ ಬೂತ್ನ ಅಧ್ಯಕ್ಷರು ಅಂತ ಹೇಳಿ ಅದಕ್ಕಾಗಿ ಗೊತ್ತಿರಬೇಕು. ಇಷ್ಟು ನೆನಪಿಟ್ಕೊಳ್ತೀರಾ? ಹೋಗಿ ಬರೀತೀರಾ? ಪಂಚನಿಷ್ಠೆ ಅಂತ ಕೇಳಿದವರು ಕೇಳಿದ್ರಿ. ಪಂಚನಿಷ್ಠೆ ಯಾರಿಗೆಲ್ಲ ಗೊತ್ತಿದೆ? ಪಂಚನಿಷ್ಠೆ ಯಾರೋ ನಿಮ್ಮ ಕಾಂಗ್ರೆಸ್ ಸ್ನೇಹಿತ ಬಂದು ಕೇಳ್ತಾನೆ, ನೀವು ರಾಜಕೀಯ ಪಕ್ಷ, ನಾವು ರಾಜಕೀಯ ಪಕ್ಷ, ಏನು ನಿಮ್ಗೆ ವಿಶೇಷ ಅಂತ ಕೇಳಿ ಹೇಳಿ ಗೊತ್ತಿರ್ಬೇಕೋ ಬೇಡೋ? ಪಂಚನಿಷ್ಠೆ ಅಂತ ಕೇಳಿದಿರಾ? ಗೊತ್ತಿದೆಯಾ? ಹೇಳಿ ನೋಡ. ಸ್ವಲ್ಪ ಇದೆ, ಹಾಗಿಲ್ಲ. ಯಾರಿಗೆಲ್ಲ ಗೊತ್ತಿದೆ? ಭಾರತೀಯ ಜನತಾ ಪಾರ್ಟಿಯ ಮೂಲಭೂತ ಸಿದ್ಧಾಂತ ಏನು? ನಾವು ಯಾಕೆ ಒಂದು ಭಿನ್ನವಾದ ಪಕ್ಷ ಗೊತ್ತಿರ್ಬೇಕೋ ಬೇಡವಾ? ಗೊತ್ತಿರ್ಬೇಕೋ ಬೇಡವಾ? ಹೇಳ್ಬೋದಾ? ಹಿಂದಿನ ಬಾರಿ ಈ ಆನ್ಲೈನ್ ಮೆಂಬರ್ಶಿಪ್ ಬರಲಿಕ್ಕಿಂತ ಮುಂಚೆ ಮೆಂಬರ್ಶಿಪ್ ಮಾಡಿಕೊಂಡು ಚೀಟಿ ಕೊಡ್ತಾ ಇದ್ರು. ಅದ್ರ ಹಿಂದೆ ಒಂದು 5 ಪಾಯಿಂಟ್ ಬರೀತಾ ಇದ್ರು. ಸರ್ ಓದಿದ್ದೀವ? ಓದಿದ್ದೀವಿ. ಶಾಲೆಯಲ್ಲಿ ಪರೀಕ್ಷೆಗೆ ಬರೆದು ಮರ್ಸ್ಬಿಟ್ಟು ಹಾಗೇನೆ ಮರ್ತು ಬಿಟ್ಟಿದ್ದೀವಿ. ಸರಿಯಾ? ನೀವು ಹೇಳಿದ್ರಿ ಅವ್ರು ಬರ್ದಿಟ್ಕೊಂಡಿದ್ದಾರೆ ಮನ್ಕೋಬೇಕಂತ ವಯಸ್ಸಾಗಿದೆ. ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಸಮಗ್ರತೆ, ಇದಕ್ಕೆ ನಮ್ಗೆ ಯಾವತ್ತೂ ಕಾಂಪ್ರಮೈಸ್ ಇಲ್ಲ. 1 ಇಂಚ್ ಭೂಮಿನ ಬಿಟ್ಕೊಡಲ್ಲ ನಾವು. ನಮ್ಮ ಬೆನ್ನಿಗೆ ಚೂರಿ ಹಾಕಿ 99ರಲ್ಲಿ ಕಾರ್ಗಿಲ್ ಕಾರ್ಯಾಚರಣೆ ಮಾಡಬೇಕಾಯ್ತಲ್ಲ, ನಡೆದಿದೆ ಅಂತ ಹೇಳಬೇಕು ಅಂತ ಹೇಳಿದ್ದೆ ಬೆಳಗಿನಿಂದ. ಗೊತ್ತಿಲ್ಲ ಹಾಗೆ ಬಂದು ಅಂದ್ಕೊಂಡ್ರು ನಮ್ಮ ಪಕ್ಕದಲ್ಲಿ. ವಾಜಪೇಯಿ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು? LOC ದಾಟಬೇಡಿ,